ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. UGCET 2026 ಅಪ್ಡೇಟ್ಗೆ ಸ್ವಾಗತ. UGCET 2026 ಸೆಕೆಂಡ್ ರೌಂಡು ರಿಸಲ್ಟ್ಸ್ ಆದರೆ ಒಂದು ಫೈನಲ್ ರಿಸಲ್ಟ್ಸ್ ಆದರೆ ನಿನ್ನೆ ರಿಲೀಸ್ ಮಾಡಿದರು. ಹಾಗೆ ಒಂದು ಇವತ್ತು ಚಾಯ್ಸ್ ಎಂಟ್ರಿ ಹಾಗೆ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾದರೆ ಇವತ್ತು ಲಿಂಕ್ ಎನೇಬಲ್ ಆಗಿದೆ. ಹಾಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಆದರೆ ಇದೆ. ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ಅಂಥ ವಿದ್ಯಾರ್ಥಿಗಳು ಏನಾದರೆ ಮಾಡಬೇಕು, ಹಾಗೆ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ ಅಂತ, ಹಾಗೆ ಫೀಸ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟು, ಹಾಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಲಾಸ್ಟ್ ಡೇಟ್ ಏನು ಅಂತ, ಹಾಗೆ ಚಾಯ್ಸ್ 1 ಚಾಯ್ಸ್ 4 ಯಾವ ವಿದ್ಯಾರ್ಥಿಗಳು ಯಾವ ರೀತಿ ಅದರ ಕೊಡಬೇಕು ಅಂತ ಕ್ಲಿಯರಾಗಿ ನಾವು ಈ ವಿಡಿಯೋಲ್ಲಾದರೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ನೋಡಿ, ಸೆಕೆಂಡ್ ರೌಂಡು UGCET ಫೈನಲ್ ರಿಸಲ್ಟು ಲಿಂಕ್ ಆದರೆ ಎನೇಬಲ್ ಆಗಿತ್ತು, ನಿನ್ನೆನೇ ಎನೇಬಲ್ ಆಗಿದೆ. ಈಗಾಗಲೇ ಯಾರೆಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸೀಟ್ ಸಿಕ್ಕಿದೆಯೋ ಅಂಥ ವಿದ್ಯಾರ್ಥಿಗಳಿಗೆ ಈಗ ಸೀಟ್ ಅಲಾಟ್ಮೆಂಟ್ದು ಒಂದು ಚಾಯ್ಸ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಯೂಶಲಿ ಸೆಕೆಂಡ್ ರೌಂಡು ಲಾಸ್ಟ್ ಇದ್ದಿದ್ದರೆ ಅಲ್ಲಿಗೆ ಸ್ಟಾಪ್ ಮಾಡ್ತಿದ್ರು. ಯೂಶಲಿ ಫಸ್ಟ್ ರೌಂಡಲ್ಲಾದರೆ ಇರುತ್ತೆ. ಈಗ UG ನೀಟ್ ಕಂಡಕ್ಟ್ ಮಾಡಿದ್ದಕ್ಕೆ ಈ ಸರಿ ಒಂದು ಮಾರ್ಕ್ ಅಲಾಟ್ಮೆಂಟ್ದು ರಿಸಲ್ಟ್ಸು ಕೂಡ ಬಿಟ್ಟು ಫೈನಲ್ ರಿಸಲ್ಟ್ಸ್ನ ಬಿಟ್ಟರು ಈಗ ಸೆಕೆಂಡ್ ರೌಂಡಲ್ಲಿ. ಸೊ ಅದರಿಂದ ಈಗ ಸೆಕೆಂಡ್ ರೌಂಡಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯೋ ಅಂಥ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಈಗ ನೋಡ್ಬೋದು ಇಲ್ಲಿ UGCET 2026 ಸೆಕೆಂಡ್ ರೌಂಡು ಚಾಯ್ಸ್ ಎಂಟ್ರಿ ಹಾಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಇವತ್ತಿಂದ ಒಂದು ಲಿಂಕ್ ಆದರೆ ಎನೇಬಲ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ QR ಕೋಡ್ನ ಸ್ಕ್ಯಾನ್ ಆದರೂ ಮಾಡ್ಬೋದು, ಇಲ್ಲ CET ನಂಬರ್ನ ಹಾಗೆ ಆಪ್ಷನ್ ಎಂಟ್ರಿ CET ನಂಬರ್ನ ಎಂಟರ್ ಮಾಡಿಕೊಂಡು ಅಪ್ಲಿಕೇಶನ್ ನಂಬರ್ನ ನೀವು ಲಾಗಿನ್ ಆಗಿ ಒಂದು ಕನ್ಫರ್ಮೇಷನ್ ಸ್ಲಿಪ್ನ ಹಾಗೆ ಚಾಯ್ಸ್ ಎಂಟ್ರಿ ಆದರೆ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಇನ್ನೂ ಒಂದು ಅವಕಾಶ ಇದೆ. ಇಲ್ಲಿ ಒಮ್ಮೆ ಅದಕ್ಕೂ ಮುಂಚೆ ನೀವು ಇಲ್ಲಿ UGCET ಸೆಕೆಂಡ್ ರೌಂಡ್ದು ಅಂತಿಮ ಫಲಿತಾಂಶ ಟಿಪ್ಪಣಿ ಅಂತ ಏನಾದರೂ ಕೊಟ್ಟಿದ್ದಾರೆ. ಸೊ ಇದನ್ನಾದರೆ ಒಮ್ಮೆ ಗಮನಿಸಿ. ಸೊ ನಾನಾದರೆ ಎಕ್ಸ್ಪ್ಲೈನ್ ಆದರೆ ಮಾಡ್ತೀನಿ. ಈ ವರ್ಷ ಒಂದು ಚಾಯ್ಸ್ 1 ಹಾಗೆ ಚಾಯ್ಸ್ 4 ಆದರೆ ಆಪ್ಷನ್ ಆದರೆ ಇದೆ ಸೆಕೆಂಡ್ ರೌಂಡಲ್ಲಿ. ಇನ್ ಕೇಸು ಇನ್ನೂ ಯಾರಿಗಾದರೂ ವಿದ್ಯಾರ್ಥಿಗಳಿಗೆ ಇನ್ನೂ ಸೀಟ್ ಅಪ್ಗ್ರೇಡೇಷನ್ ಮಾಡ್ಕೋತೀನಿ ಅನ್ನೋರಿಗೆ ಈಗಾಗಲೇ ಒಂದು ನಾನು ಪ್ರಿವಿಯಸ್ ವೀಡಿಯೋಸಲ್ಲೂ ತಿಳಿಸ್ಕೊಟ್ಟಿದ್ದೆ. ಈ ವರ್ಷ ನಿಮಗೆ ಅಡಿಷನ್ ಮಾಡೋಕ್ಕೆ ಚಾಯ್ಸ್ ಎಂಟ್ರಿ ಒಂದು ಹೊಸದಾಗಿ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೂ ಸೆಕೆಂಡ್ ರೌಂಡಲ್ಲಿ ಕಾಲಾವಕಾಶ ಆದರೆ ಕೊಟ್ಟಿದ್ದರು. ಬಟ್ ಥರ್ಡ್ ರೌಂಡಲ್ಲಿ ನಿಮಗೆ ಅವಕಾಶ ಆದರೆ ಇರೋದಿಲ್ಲ. ಆಲ್ರೆಡಿ ಸಿಕ್ಕಿರೋ ಸೀಟ್ಸು ಅದಕ್ಕೆ ಮೇಲೆ ಇರೋ ಕಾಲೇಜಸ್ಸು ಯಾವುದಾದ್ರೂ ನಿಮಗೆ ಇನ್ನೂ ಚೆನ್ನಾಗಿರೋ ಕಾಲೇಜು ಸಿಗುತ್ತೆ ಅಂದರೆ ನೀವು ವೆಯ್ಟ್ ಮಾಡಿ ಅಪ್ಗ್ರೇಡ್ ಆದರೆ ಮಾಡ್ಕೋಬೋದು. ಇನ್ನು ಉಳಿದ ನಿಮಗೆ ಯಾವುದಾದ್ರೂ ಕಾಲೇಜ್ ಸಿಕ್ಕಿರುತ್ತೋ ಅದಕ್ಕಿಂತ ಕೆಳಗಡೆ ಇರೋ ಆಪ್ಷನ್ಸು ಎನಿವೇ ಡಿಲೇಟ್ ಆದರೆ ಆಗಿರುತ್ತೆ. ಸೊ ಅದರಿಂದ ಇಲ್ಲಿ ಇಂಟಾದರೆ ಕೊಟ್ಟಿದ್ದಾರೆ, ನೀವು ಥರ್ಡ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ವರ್ಷ ಇರುತ್ತೆ ಅಂತಲೂ ಇಲ್ಲಿ ನೋಡ್ಬೋದು. ಚಾಯ್ಸ್ 1 ಆಯ್ಕೆ ಮಾಡುವ ಅಭ್ಯರ್ಥಿಗಳು ಆ ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕು. ಆದರೆ ಸೀಟುಗಳ ಅಪ್ಗ್ರೇಡೇಷನ್ ಮಾಡಿಕೊಳ್ಳಲು ಆಸಕ್ತಿ ಇದ್ದಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಲಾಗಿನ್ ಮಾಡುವ ಮೂಲಕ ಭಾಗವಹಿಸಬಹುದು. ನೀವು ಕನ್ಫರ್ಮ್ ಆಗಿ ಚಾಯ್ಸ್ 1 ಕೊಟ್ಟಿದ್ರೆ ವಿದ್ಯಾರ್ಥಿಗಳು ಅದನ್ನು ಕಾಲೇಜಸ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಇನ್ ಕೇಸು ನಿಮ್ಗೆ ಇನ್ನೇನಾದರೂ ಬೆಟರ್ ಚಾಯ್ಸ್ ಒಂದು ಬೆಟರ್ ಕಾಲೇಜ್ ಏನಾದರೂ ಸಿಗೋಂಗಿದ್ರೆ ಥರ್ಡ್ ರೌಂಡು ಲಾಗಿನ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಆ ಕಾಲೇಜ್ಗೆ ನೀವು ಜಂಪ್ ಆದರೆ ಆಗ್ಬೋದು. ಬಟ್ ಇಲ್ಲಿ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಫೀಸ್ ಆದರೆ ಪೇ ಮಾಡಿ ಚಾಯ್ಸ್ 1 ಆದರೆ ತಗೊಂಡಿರಬೇಕಾಗುತ್ತೆ. ಇಲ್ಲಿ ಡೇಟ್ಸ್ ಆದರೆ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು. 25/8/2026 ಅಂದರೆ ಇವತ್ತಿಂದ ಚಾಯ್ಸ್ ಎಂಟ್ರಿಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ನಿಮಗೆ ಲಿಂಕ್ ಆದರೆ ಎನೇಬಲ್ ಆದರೆ ಮಾಡಿದ್ದಾರೆ. ಸೊ ಹಾಗೆ ಫೀಸ್ನ ಪೇ ಮಾಡೋಕ್ಕೆ 28/8/2026 ಇನ್ನು 28ನೇ ತಾರೀಕುವರೆಗೂ ನಿಮಗೆ ಫೀಸ್ನ ಪೇ ಮಾಡೋಕ್ಕಾದರೆ ಅವಕಾಶ ಆದರೆ ಇದೆ. ಬಟ್ ಕನ್ಫರ್ಮ್ ಆಗಿ ನೀವು ಚಾಯ್ಸ್ 1 ಯಾರಾದರೂ ವಿದ್ಯಾರ್ಥಿಗಳು ತಗೋತೀರಾ ಅಂಥ ವಿದ್ಯಾರ್ಥಿಗಳು ಕಾಲೇಜ್ಗೆ ಆದರೆ ಐದರ್ ಈ ಕಾಲೇಜ್ಗೆ ಜಾಯ್ನ್ ಆಗಬೇಕು. ಇನ್ ಕೇಸು ನಿಮಗೆ ಥರ್ಡ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಸಿಗಲಿಲ್ಲ ಅಂದರೆ ಮತ್ತೆ ಸೇಮ್ ಕಾಲೇಜ್ ಆದರೆ ರಿಟೈನ್ ಆದರೆ ಆಗುತ್ತೆ. ಸೊ ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಅದರಿಂದ ನೀವು ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ಇನ್ ಕೇಸ್ ಇನ್ನೂ ಏನಾದರೂ ಬೆಟರ್ ಕಾಲೇಜ್ ಏನಾದರೂ ಸಿಕ್ಕಿತ್ತು ಅಂದರೆ ನಿಮಗೆ ಥರ್ಡ್ ರೌಂಡಲ್ಲಿ ನೀವು ಆ ಕಾಲೇಜ್ಗಾದರೆ ಜಂಪ್ ಆದರೆ ಆಗ್ಬೋದು. ಸೊ ಅದರಿಂದ ಯಾರೆಲ್ಲ ವಿದ್ಯಾರ್ಥಿಗಳು ಕಾಲೇಜನ್ನು ಒಂದು ಇಷ್ಟ ಇಲ್ಲ, ನಮಗೆ
ಜಾಯ್ನ್ ಆಗೋಕ್ಕೆ ಅಂತ ಇದ್ದರೂ ಕೂಡ ನೀವು ಚಾಯ್ಸ್ 1 ಆದರೆ ಕೊಟ್ಟು ಫೀಸ್ ಪೇ ಮಾಡಿ ಇನ್ನೂ ಒಳ್ಳೆ ಕಾಲೇಜ್ಗೆ ಅಪ್ಗ್ರೇಡ್ ಆಗೋ ಅವಕಾಶ ಹತ್ರ ಇರುತ್ತೆ. ಇಲ್ಲಿ ಇನ್ನೊಂದು ಆಪ್ಷನ್ ಆದರೆ ಚಾಯ್ಸ್ 4 ಇದೆ, ಬಟ್ ಅದು ಯೂಸ್ ಆದರೆ ಆಗೋದಿಲ್ಲ. ನೀವು ಚಾಯ್ಸ್ 4 ಕೊಟ್ಟಿದ್ದೀರ ಅಂದರೆ ಒನ್ಸು ನೀವು ಈಗಾಗಲೇ ಗೊತ್ತಿರುತ್ತೆ KEಯಿಂದ ಕೌನ್ಸ್ಲಿಂಗ್ ಕಡೆಯಿಂದ ಎಕ್ಸಿಟ್ ಆಗ್ತೀರಿ ಅಂತ, ಮತ್ತೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಕೋಟಾಗೆ ಹೋಗಬೇಕಾಗುತ್ತೆ. ಯಾವುದೇ ರೀತಿ ಕೌನ್ಸ್ಲಿಂಗ್ ಪ್ರೋಸೆಸ್ಸು ಥರ್ಡ್ ರೌಂಡ್ಗೂ ಎಂಟರ್ ಆಗೋಕ್ಕಾಗಲ್ಲ. ಸೊ ಅದರಿಂದ ಚಾಯ್ಸ್ 4 ಕೊಟ್ಟರೆ ನೀವು ಯಾವುದೇ ರೀತಿ ನೆಕ್ಸ್ಟ್ ರೌಂಡ್ಸು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಡೈರೆಕ್ಟು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ, ಹಾಸ್ಟೆಲ್ ಸಿಗೋದಿಲ್ಲ, ಆ ಥರ ಪ್ರಾಬ್ಲಮ್ಸ್ ಆದರೆ ಇಶ್ಯೂಸ್ ಆದರೆ ಇದೆ. ಸೊ ಫೀಸಸ್ಸು ಜಾಸ್ತಿ ಇರುತ್ತೆ. ಆದ್ದರಿಂದ ಗೌರ್ನಮೆಂಟ್ ಕೋಟಾದಲ್ಲಿ ಆದಷ್ಟು ಹೋಗೋಕ್ಕಾದರೆ ಟ್ರೈ ಮಾಡಿ ಅಂತ ನನ್ನ ಸಜೆಷನ್ನು. ಸೊ ಹಾಗೆ ಇಲ್ಲಿ ಇನ್ನೊಂದು ಬಿ ಆಪ್ಷನ್ ಆದರೆ ನೋಡ್ಬೋದು. ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದ್ದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರು 5,000 ದಂಡ ಪಾವತಿ ಮಾಡಿ ರದ್ದುಪಡಿಸಿಕೊಂಡು 3ನೇ ಸುತ್ತಿನಲ್ಲಿ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕವನ್ನು ಪಾವತಿಸಿ ಭಾಗವಹಿಸಬಹುದು. ನೀವು ಚಾಯ್ಸ್ 4 ಕೊಡ್ದಿರಾ, ಚಾಯ್ಸ್ 1 ಕೊಡ್ದಿರಾ, ನೀವು ಚಾಯ್ಸ್ ಆಪ್ಷನ್ ಎಂಟ್ರಿ ಮಾಡ್ದಿರಾ, ನಿಮಗೆ ಸಿಕ್ಕಿರೋ ಕಾಲೇಜು ಇಂಟ್ರೆಸ್ಟ್ ಇಲ್ಲ ಅಂದರೆ ಒಂದು 5,000 ಆದರೆ ಪೆನಾಲ್ಟಿ ಫೀಸ್ ಆಗಿ ಪೇ ಮಾಡಿ ನೀವು ಸೀಟ್ನ ಕ್ಯಾನ್ಸಲೇಷನ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ಒಂದು ಥರ್ಡ್ ರೌಂಡಲ್ಲಿ ನಿಮ್ಗೆ ಯಾವುದಾದ್ರೂ ಕಾಲೇಜ್ ಸೀಟ್ ಸಿಕ್ಕಿದ್ರೆ ನೀವು ಅದಕ್ಕೆ ಹೋಗ್ಬೋದು. ಇಲ್ಲಾಂದರೆ ನಿಮಗೆ ಎನಿವೇ ಯಾವುದು ಕಾಲೇಜ್ ಸಿಕ್ಕಿರಲ್ಲ, ಮತ್ತೆ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಬೇಕಾಗುತ್ತೆ. ಸೊ ಅದರಿಂದ ಬ್ಯಾಕಪ್ಗೆ ಯಾರಿಗಾದ್ರೂ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ ಅಂದರೆ ಕಾಲೇಜನ್ನ ಉಳಿಸ್ಕೊಳ್ಳೋಕ್ಕಾದರೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಇನ್ ಕೇಸ್ ಅದು ಇಷ್ಟ ಇಲ್ಲ ಅಂದರೆ ನೀವು ಕ್ಯಾನ್ಸಲೇಷನ್ ಆದರೆ ಮಾಡ್ಕೋಬೋದು. ಆದರೆ ಆಪ್ಷನ್ ಎಂಟ್ರಿ ಮಾಡಬಾರ್ದು. ಒಂದು ಚಾಯ್ಸ್ ಎಂಟ್ರಿ ಮಾಡ್ದಿರಾ ಒಂದು 5,000 ಕೊಟ್ಟು ಪೆನಾಲ್ಟಿ ಚಾರ್ಜಸ್ನ ಪೇ ಮಾಡಿ ನೀವು ಕ್ಯಾನ್ಸಲೇಷನ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೊ ಥರ್ಡ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಬೇಕಾಗುತ್ತೆ. ಇಷ್ಟು KCET ಬಗ್ಗೆ. ಇನ್ನು UG ನೀಟು ಯಾರೆಲ್ಲ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಿದ್ರು ಅವರಿಗೂ ಕೂಡ ಒಂದು ಇನ್ಸ್ಟ್ರಕ್ಷನ್ಸ್ ಆದರೆ ಕೊಟ್ಟಿದ್ದಾರೆ, ಇಲ್ಲೇ ನೀವು ಗಮನಿಸ್ಕೋಬೋದು. ಸೊ ಮೇಜರಾಗಿ ನಾನು KCET ಬಗ್ಗೆ ಆದರೆ ಫೋಕಸ್ ಮಾಡಿ ಹೇಳ್ತಿದ್ದೀನಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCETಯಲ್ಲಿ ಸೀಟ್ ಅಲಾಟ್ ಆಗಿದೆಯೋ ಸೆಕೆಂಡ್ ರೌಂಡಲ್ಲಿ ಅಂಥ ವಿದ್ಯಾರ್ಥಿಗಳು ಆದಷ್ಟು ಉಳಿಸ್ಕೊಳ್ಳೋಕ್ಕೆ ಚಾಯ್ಸ್ 1 ಕೊಟ್ಟು ಟ್ರೈ ಆದರೆ ಮಾಡಿ. ಸೊ ಫೀಸಸ್ಸು ಜಾಸ್ತಿ ಆದರೆ ಇರುತ್ತೆ. ಕೊನೆಯದಾಗಿ ಹೋಗ್ತೀರಾ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ಸು ಆಲ್ಮೋಸ್ಟು ಕಂಪ್ಲೀಟ್ ಆದರೆ ಆಗಿರುತ್ತೆ. ಸೊ ಅದರಿಂದ ಆದಷ್ಟು ಇಲ್ಲಿ ನೀವು ಚಾಯ್ಸ್ ಎಂಟ್ರಿ ಮಾಡಿ ನೆಕ್ಸ್ಟ್ ರೌಂಡು ಪಾರ್ಟಿಸಿಪೇಟ್ ಮಾಡಿ. ಥರ್ಡ್ ರೌಂಡು ಆಲ್ ದಿ ಬೆಸ್ಟ್. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ಆದರೆ ತಿಳಿಸಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲ್ಲಾದರೂ ಸಿಗೋಣ.